ನಮಸ್ಕಾರ ವಿಶ್ವಬಂಧುಗಳೇ. ವಿಶ್ವಬಂಧು ಜಯಶ್ರೀ ಯೂಟ್ಯೂಬ್ ಚಾನಲ್ಗೆ ಎಂದಿನಂತೆ ತಮಗೆ ಆದರದ ಸ್ವಾಗತ. ಏನಿದು ಹಳೆ ವಾಚ್ ತೋರಿಸ್ತಾ ಇದ್ದಾರೆ ಇವತ್ತು ಅಂದ್ಕೊಂಡಿರಾ? ಎಷ್ಟು ವರ್ಷದ ವಾಚ್ ಇರಬಹುದು ಇದು? ನೀವೇ ಗೆಸ್ ಮಾಡಿ. ಚೆನ್ನಾಗಿದೆಯಲ್ಲವ? 1993ನೇ ಇಸ್ವಿ ವಾಚ್ ಇದು. 1993ನೇ ಇಸ್ವಿಯಲ್ಲಿ ನಾನು ಕೆಲಸಕ್ಕೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ತೆಗೆದುಕೊಂಡಿರುವಂಥ ವಾಚು. ಅದು ಫಸ್ಟ್ ಪೇಮೆಂಟ್ನಲ್ಲಿ ಇದು ಗುರ್ತು. ಇದು ಫಸ್ಟ್ ಪೇಮೆಂಟ್ ಎಷ್ಟು ಗೊತ್ತಾ ನನಗೆ? ಕೇವಲ 600 ರೂಪಾಯಿ ಟ್ರೈನಿಂಗ್ ಪೀರಿಯಡ್. ಆಮೇಲೆ 3 ತಿಂಗಳಾದಮೇಲೆ ಜಾಸ್ತಿ ಆಯಿತು, ಅದು ಬೇರೆ ಮಾತು. ಆದರೆ ಅದು ನೆನೆಸ್ಕೊಂಡಾಗ ನಿಜವಲ್ಲಿ ತುಂಬ ಖುಷಿ ಆಗುತ್ತೆ. 600 ರೂಪಾಯಿ ಪೇಮೆಂಟ್ನಲ್ಲಿ ಎಷ್ಟು ಒಂದು ಖುಷಿಯಿಂದ ಇರ್ತಿದ್ವಿ ನಾವು ಅಂದರೆ, 150 ರೂಪಾಯಿ ಮನೆ ಬಾಡಿಗೆ. ಕೆಲವೊಂದು ಮನೆಗಳಿಗೆ ಕರೆಂಟ್ ಇರ್ತಿರಲಿಲ್ಲ, ಆದರೂ ಕಂದೀಲ್ ಹಚ್ಕೊಂಡು, ಸಾಯಂಕಾಲ ಕಂದೀಲ್ ಹಚ್ಕೊಂಡು, ಒಂದು ರೇಡಿಯೋ 2 ಸೆಲ್ ಹಾಕ್ಕೊಂಡು ರೇಡಿಯೋ ಹಚ್ಕೊಂಡು ನಮ್ಮಮ್ಮ ನಾವು ಕುಂತ್ರೆ ಎಷ್ಟು ಒಂದು ಒಳ್ಳೆ ಹಳೆ ರಾಜ್ಕುಮಾರನ ಹಾಡುಗಳನ್ನು ಕೇಳಬೇಕಂದ್ರೆ ಆ ಖುಷಿನೇ ಬೇರೆ. ಈ ಟಿ ವಿ ನೋಡೋಕೆ ಬೇಜಾರಾಗಿದೆ. ಯಾಕಂದರೆ ಯಾವುದು ನಮಗೆ ಜಾಸ್ತಿ ನೋಡಿ ನೋಡಿ ಅದು ಅಪೇಕ್ಷೆ ಇಲ್ದಂಗೆ ಆಗುತ್ತೆ, ಕಾಮನ್ ಆಗಿಬಿಡುತ್ತೆ, ಬೇಜಾರಾಗುತ್ತೆ. ಆದರೆ ಓಕೆ, ವಿಷಯಾಂತರ ಆಯಿತು, ಇದು ನಾನು ಮುಗಿಸ್ಬಿಡ್ತೀನಿ. ಆವಾಗ ತೆಗೆದುಕೊಂಡಿರುವಂಥ ವಾಚ್ ಇದು. ಇದು ಒಂದು ಬಹುಶಃ 200-250 ಇರ್ಬೋದು ಅನಿಸುತ್ತೆ. ಇದು ಕೈ ಕಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು. ಎಲ್ಲರೂ ಇಷ್ಟಪಡ್ತಿದ್ರು, ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಸ್ಟಾಫು. ಚೆನ್ನಾಗಿದೆ ವಾಚ್ ಅಂತ ಹೇಳ್ತಿದ್ರು. ಈಗಲೂ ಕೂಡ ಇದು ಸೆಲ್ ಹಾಕಿದ್ರು ಟೈಮ್ ನೋಡ್ಬೋದು ಅಂತ ನಮ್ಮ ಮನೆಯವ್ರು ಹೇಳಿದರು. ಆದರೆ ಅದು ಅಷ್ಟು ಯಾವಾಗ ಮೊಬೈಲ್ಗಳು ಬಂದು ಮೊಬೈಲ್ಗಳ ಬಳಕೆ ಜಾಸ್ತಿ ಆಯಿತು, ಆವಾಗ ಇದು ನಾವು ಒಂದು ಕಡೆ ಮೂಲೆಗೆ ಇಡಬೇಕಾಯಿತು. ಅಚಾನಕ್ಕಾಗಿ ಇದು ನೋಡಿದೆ ಇವತ್ತು, ಅದಕ್ಕಾಗಿ ಈಗಲೂ ಕೂಡ ಇಷ್ಟ ಈ ವಾಚ್ ಅಂದರೆ. ಓಕೆ, ನಾನು ಹೇಳಿದ್ನೆಲ್ಲ, ಆಗಿನ ಕಾಲದಲ್ಲಿ 600 ರೂಪಾಯಿ ಪೇಮೆಂಟ್ ಇದ್ದರೂ ಕೂಡ ಎಷ್ಟು ಖುಷಿಯಿಂದ ಜೀವನ ಮಾಡ್ತಿದ್ದೀವಿ ಅಂಥೇಳಿ. 150 ರೂಪಾಯಿದಲ್ಲಿ ಒಂದು ಮನೆ ಬಾಡಿಗೆ, ಕರೆಂಟ್ ಇಲ್ಲ ಅಂದರೂ ಕೂಡ ಒಂದು ಒಳ್ಳೆ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಫ್ರಿಜ್ ಬೇಕಾಗಿಲ್ಲ, ಫ್ರಿಜ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಎಲ್ಲದೂ ಖರ್ಚು. ಈಗ ಎಕ್ಸ್ಪೆಂಡಿಚರ್ ಜಾಸ್ತಿ. ಇವಾಗ ಕರೆಂಟಿಗೆ ಬಿಲ್ ಕಟ್ಟಬೇಕು, ಫ್ರಿಜ್ಜು ಅವಶ್ಯಕತೆ ಐತಂತ ಅದು ಬೇಕು. ಮನುಷ್ಯನಿಗೆ ಯಾವಾಗ ನಾವು ಬೇಡಿಕೆಗಳು ಜಾಸ್ತಿ ಆಯ್ತೋ ಆವಾಗ ಹಣದ ಒಂದು ಹೊಳೆ ಹರಿತಾ ಇದೆ, ಎಷ್ಟಿದ್ರೂ ಸಾಲಲ್ಲ. ಈಗ ನಿನ್ನೆ ಅದನ್ನೇ ಮಾತಾಡಿದ್ದೀವಿ. ಆವಾಗ ಎಷ್ಟು 600 ರೂಪಾಯಿ ಅಂದರೆ ಒಂದು ತಿಂಗಳಂಗಟ್ಲೆ ಬದುಕ್ತಿದ್ವಿ. ಈಗ 600 ರೂಪಾಯಿ ಅಂದರೆ ಒಂದು ನಿಮಿಷ, ಒಂದು 10 ನಿಮಿಷದೊಳಗೆ ಖರ್ಚು ಮಾಡ್ತೀವಿ, ಏನೂ ಬರಲ್ಲ. ಒಂದು ತರಕಾರಿ ತೊಗೊಳಕ್ಕೆ ಹೋದ್ರಷ್ಟೇ, ಹಣ್ಣು ತೊಗೊಳಕ್ಕೆ ಹೋದ್ರಷ್ಟೇ 300 ರೂಪಾಯಿ ಕೆಜಿ. ಅಂದರೆ ದುಡ್ಡಿಗೆ ಬೆಲೆ ಇಲ್ಲ ಇವಾಗ. ಎಷ್ಟು ದುಡ್ಡಿದ್ರೂ ಸಾಲದು. ಹೀಗಾಗಿ ಅವಾಗೇನಂದರೆ ಒಂದು ಒಳ್ಳೆ ಒಂದು ರೂಮು 2 ರೂಮಿನ ಮನೆ ಬಾಡಿಗೆ ಇಟ್ಕೊಂಡು ಆ 600 ರೂಪಾಯಿದಲ್ಲಿ ಅಷ್ಟು ಒಂದು 300 ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೂ 300 ರೂಪಾಯಿ ಉಳಿಸ್ತಿದ್ವಿ. 250-300 ರೂಪಾಯಿ. ಅಷ್ಟು ಒಂದು ಒಳ್ಳೆ ಕಾಲ ಅಂತ ಹೇಳಬಹುದು. ಯಾವಾಗ ಬೇಡಿಕೆಗಳು ಜಾಸ್ತಿ ಆಗುತ್ತೋ ಮನುಷ್ಯನಿಗೆ, ಆವಾಗ ಹಣದ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇರಲಿ, ವಿಷಯಕ್ಕೆ ಬರೋಣ. ಏನು ವಿಷಯ ಇವತ್ತು ವಿಡಿಯೋದಲ್ಲಿ ಅಂದರೆ, ನಾವು ಹೊಸದಾಗಿ ಒಂದು ಸ್ಕೂಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೇಜ್ ಕಿಡ್ಸ್ ಅಂತ, ಸೇಜ್ ಕಿಡ್ಸ್ ಅಂತ ಶಾಲೆ ಹೆಸರು. ಸೇಜ್ ಕಿಡ್ಸ್ ಅಂದರೆ ಏನು? ಕನ್ನಡದಲ್ಲಿ ಅರ್ಥಗಳನ್ನು ನಾವು ನೋಡಿದಾಗ ಪ್ರತಿಭಾವಂತ ಮಕ್ಕಳು, ಪ್ರಜ್ಞಾವಂತ ಮಕ್ಕಳು, ಬುದ್ಧಿವಂತ ಮಕ್ಕಳು ಅಂತ ಅದರ ಅರ್ಥ ಕೊಡುತ್ತೆ. ಅಂದರೆ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ ಒಂದು ಹೆಸರಿನಲ್ಲಿ. ಸೇಜ್ ಕಿಡ್ಸ್ ಅನ್ನೋ ಒಂದು ಹೆಸರಿನಲ್ಲಿ ನಾವು ನರ್ಸರಿ ಮತ್ತು LKG UKG ಸ್ಕೂಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ಥಳ ಎಲ್ಲಿ ಅಂತಂದರೆ ಬಸವಣ್ಣ ಕ್ಯಾಂಪ್ ಅಂತ, ಕಲಚಮಿ ರೋಡು, ನಿಯರ್ ಸೊಸೈಟಿ ಹತ್ತಿರ, ಸೊಸೈಟಿ ಪಕ್ಕದಲ್ಲಿ ಆ ಒಂದು ಬಿಲ್ಡಿಂಗ್ನಲ್ಲಿ ಈ ಸ್ಕೂಲ್ ನಡೀತಾ ಇದೆ. ನರ್ಸರಿ LKG UKG
ಇರುವಂಥ ಮಕ್ಕಳು ಎಲ್ಲೇ ಇರ್ಬೋದು, ಅಡ್ಮಿಷನ್ನ ನಾವು ಇಲ್ಲಿ ತಗೊಳ್ತೀವಿ. ಆ ಫೋಟೋ ಸಹಿತ ಇವತ್ತು ನಾವು ಬ್ಯಾನರ್ಲೆ ಹಾಕಿ ಅದನ್ನು ನಾನು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ, ನೋಡ್ಬೋದು ನೀವು. ಅದರಲ್ಲಿ ಮೊಬೈಲ್ ನಂಬರ್ ಕೂಡ ಇರುತ್ತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ. ಯಾಕೆ ಸ್ಕೂಲನ್ನು ಮಾಡಿದ್ದೀವಿ ಅಂತಂದರೆ, ಸ್ಕೂಲುಗಳು ಸಾಕಷ್ಟಿದೆ. ಇಷ್ಟು ವರ್ಷ ನಾವು ಕಳೆದ 10 ವರ್ಷದಿಂದ ನಾವು ಮಕ್ಕಳದ ಒಂದು ಆಶ್ರಮ ನಡೆಸಿದ್ದೀವಿ. ಉಚಿತವಾಗಿ ಅಂದರೆ ಫ್ರೀಯಾಗಿ ಮಕ್ಕಳಿಗೆ ಕ್ಲಾಸ್ ಮಾಡೋದು, ಟ್ಯೂಷನ್ ಹೇಳೋದು, ಮಕ್ಕಳಿಗೆ ಊಟ ಕೊಡೋದು, ಈ ಥರ ಸಿಂಗಲ್ ಪೇರೆಂಟ್ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸ್ಕೂಲುಗಳನ್ನು ಮತ್ತು ಆಶ್ರಮ ಲೆಕ್ಕಾಚಾರದಲ್ಲಿ ನಡೆಸಿದ್ದೀವಿ. ಈಗ ಅದು ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿ ಬದಲಾವಣೆಗೆ ನಾವು ಹೋಗಬೇಕಾಗಿ ಬಂತು. ಅದನ್ನೇ ನಾವು ಒಂದು ವಿದ್ಯೆ ಕಲಿಸಿರೆ ನಾವು ಒಂದು ಸ್ಕೂಲ್ BO ಆಫೀಸ್ಲಿಂದ ನಾವು ಪರ್ಮಿಷನ್ ತಗೊಂಡು ಸ್ಕೂಲ್ ಮಾಡಿದ್ರಾಯ್ತು ಅನ್ನೋ ಒಂದು ಆಲೋಚನೆ ಮಾಡಿ, ಇಲ್ಲಿ ಇರ್ತಕ್ಕಂಥ ಮಕ್ಕಳು ಅಂದರೆ ದೂರ ಆಗುತ್ತೆ ಬೇರೆ ಕಡೆ ಹೋಗಬೇಕಾದ್ರೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕೂಡ ಇವತ್ತು LKG UKG ಬಂದಿದೆ. ಇಲ್ಲಿ ನಮ್ಮದು ಕೂಡ ಒಂದು ಪ್ರೈವೇಟ್ ಆಗಿ ನಾವು ಕೂಡ ನಡೆಸ್ತಾ ಇದ್ದೀವಿ. ಯಾರಾದರೂ ಅಡ್ಮಿಷನ್ ಮಾಡಬೇಕು ಅಂತಂದರೆ ಒಂದು ಸ್ಕೂಲು ಏನು ನಾವು ಒಂದು ಮಾಹಿತಿ ಕೊಟ್ಟಿದ್ದೀವಿ, ಆ ಸ್ಕೂಲ್ ಹೆಸರಿನಲ್ಲಿ ಫೋಟೋ ಬರ್ತಾ ಇದೆ. ಆ ಫೋಟೋನ ನಾವು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ, ಅಲ್ಲಿ ನೀವು ನೋಡ್ಬೋದು. ಮತ್ತು ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು. ಈಗ ಸದ್ಯಕ್ಕೆ ನಾವು ಸ್ಕೂಲಿಂದ ನಾವು ಮಾಡಲಿಕ್ಕಾಗೋದಿಲ್ಲ, ಪಾಲಕರೇ ಅದನ್ನೇ ಬಟ್ಟೆ ಇರ್ಬೋದು, ಅವರ ಪುಸ್ತಕ, ಶೂ ಇರ್ಬೋದು, ಪ್ರತಿಯೊಂದು ಅವರವ್ರ ಮಕ್ಕಳಿಗೆ ಅವರೇ ಕೊಡಿಸ್ಬೇಕಾಗುತ್ತೆ. ಇಲ್ಲಿ ನಾವು ಓನ್ಲಿ ಅವರಿಗೆ ಎಜುಕೇಷನ್ ಅಂದರೆ ಬೇಸಿಕ್ ನಾಲೆಜ್, ಮಕ್ಕಳಿಗೆ ಏನು ಆಟದ ಕಲಿಕೆ ಮುಖಾಂತರ ನಾವು ಅವರಿಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಆಟದ ಸಾಮಾನುಗಳು ಪ್ರತಿಯೊಂದು ಇರುತ್ತೆ ಮಕ್ಕಳಿಗೆ. ಒಂದು ಶಿಸ್ತು ಅನ್ನೋದು ಇರುತ್ತೆ. ಚಿಕ್ಕ ಮಕ್ಕಳಿಗೆ ಇವತ್ತು ಬೇಸಿಕ್ ಒಂದು ನಾಲೆಜ್ ಸಿಗುತ್ತೆ. ಇಂಗ್ಲೀಷ್ ಇರ್ಬೋದು, ಅಕ್ಷರ ಜ್ಞಾನ ಇರ್ಬೋದು, ಪ್ರತಿಯೊಂದು ವಸ್ತುಗಳ ಒಂದು ಗ್ರಹಿಕೆ ಇರ್ಬೋದು. ಆ ಮಕ್ಕಳಿಗೆ ಒಂದು ಶಿಕ್ಷಣ ರೂಪದಲ್ಲಿ ಆಟದ ಮುಖಾಂತರ ನಾವು ಶಿಕ್ಷಣ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಹೀಗಾಗಿ ಸೇಜ್ ಕಿಡ್ಸ್ ಅಂತ ಹೆಸರು. ಅದೇ ಸೇಜ್ ಕಿಡ್ಸ್ ಅಂದರೆ ನಾನು ಹೇಳಿದ್ನಲ್ಲಾಗಲೇ, ಬುದ್ಧಿವಂತ ಮಕ್ಕಳು, ಪ್ರಜ್ಞಾವಂತ ಮಕ್ಕಳು, ಪ್ರತಿಭಾವಂತ ಮಕ್ಕಳು, ಈ ಥರ ಒಂದು ಅರ್ಥ ಕೊಡುತ್ತೆ. ಯಾರೆಲ್ಲ ಮಕ್ಕಳನ್ನು ಈ ಸ್ಕೂಲಿಗೆ ಹಾಕ್ಬೇಕಂದ್ರೆ ಹತ್ತಿರದಲ್ಲಿ ನಿಯರ್ ಬೈ ಸೊಸೈಟಿ ಹತ್ತಿರ ಕಲಚಿಮಿ ರೋಡು, ಬಸವಣ್ಣ ಕ್ಯಾಂಪು ಮತ್ತು ಸಿನ್ನೂರು ರೋಡಿಗೆ ನಾವು ಹೇಳಬಹುದು, ತಾವರಗೆರೆ, ಈ ಒಂದು ವಿಳಾಸದಲ್ಲಿ ಈ ಸ್ಕೂಲ್ ಬರುತ್ತೆ. ಯಾರು ಅಡ್ಮಿಷನ್ ಮಾಡಲಿಕ್ಕೆ ಇಷ್ಟಪಡ್ತಿರೋ ಮಕ್ಕಳಿಗೆ ಅವರು ನಮ್ಮನ್ನು ಸಂಪರ್ಕಿಸಬಹುದು. ನಂಬರ್ ಅದರಲ್ಲಿ ಇರುತ್ತೆ, ಬೇಕಾದರೆ ಇನ್ನೊಂದು ಟೈಮ್ ನಾನು ಹೇಳ್ತೇನೆ. ಸಂಪರ್ಕಿಸಬೇಕಾದ ಒಂದು ನಂಬರು 9902965037, 9902965037. ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀವಿ. ಈ ನಂಬರ್ಗೆ ತಾವು ಸಂಪರ್ಕಿಸಬಹುದು. ನಮಸ್ಕಾರ. ಹಾಗೆಯೇ ಈ ಸೇಜ್ ಕಿಡ್ಸ್ ಎಂಬ ಒಂದು LKG UKG ಸ್ಕೂಲಿಗೆ ಒಬ್ಬ ಟೀಚರ್ ಬೇಕಾಗಿದ್ದಾರೆ ಮತ್ತು ಆಯಾ ಕೆಲಸಕ್ಕೆ ಒಬ್ಬರು ಮಹಿಳೆ ಬೇಕಾಗಿದ್ದಾರೆ. ಯಾರಿಗಾದರೂ ಕೆಲಸ ಇಷ್ಟ ಇದ್ದಲ್ಲಿ ಈ ಬಸವಣ್ಣ ಕ್ಯಾಂಪ್ ಏರಿಯಾದಲ್ಲಿ ಇರ್ಬೋದು ಅಥವಾ ತಾವರಗೆರೆ ಪಟ್ಟಣದಲ್ಲಿ ಇರ್ಬೋದು, ಯಾರಿಗಾದರೂ ಮಾಡಲಿಕ್ಕೆ ಇಷ್ಟ ಇತ್ತು ಅಂತಂದರೆ ದಯವಿಟ್ಟು ಅವರು ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಬಹುದು. ಹೀಗೆ ಯಾರು ಒಂದು ಅಂದರೆ ಅವ್ರ ಕ್ವಾಲಿಫಿಕೇಷನ್ ಏನಂತಂದರೆ ಎಟ್ಲೀಸ್ಟ್ ಒಂದು ಡಿಗ್ರಿ ಆಗಿರಬೇಕು. ಅಂದರೆ BA ಅಥವಾ D.Ed ಕಲ್ತವ್ರು ಇದ್ರೂ ಪರವಾಗಿಲ್ಲ. ಅವ್ರ ಜೊತೆ ನಾವು ಮಾತಾಡಿ
ನೆಕ್ಸ್ಟ್ ನಿರ್ಧಾರ ತಗೊಳ್ತೇವೆ. ಸಂಪರ್ಕಿಸಬಹುದು ಅವರು ಕೂಡ. ಥ್ಯಾಂಕ್ ಯು.